ಎಲ್ಲರಿಗೂ ನಮಸ್ಕಾರ. ಯಾವಾಗಲೂ ನಮ್ಮ ಫ್ರೆಂಡು ಓಪನ್ ಮಾಡ್ತಿದ್ದ ಲಾಗು ಈ ಸತಿ ನಾನು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ವಿಶೇಷತೆ ಇದೆ. ಸ್ವಲ್ಪ ನಮ್ಮ ಹುಡುಗನ ತೋರ್ಸೋ ಹೊರಗೋದ್ನ. ಈ ತಿಂಗಳು ಒಂದು ಮದುವೆ ಆಯಿತು, ಜೊತೆಗೆ ಒಂದು ಬರ್ತಡೇನೂ ಬಂದಿದೆ. ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ನಾವಲ್ಲ, ಅವ್ರ ಮನೆಯವರು. ನಮಗೆ ಬೆಳಗಿಂದ ಫೋನ್ ಹಾಕಿದ್ದ, ಅದಕ್ಕೆ ಬಂದಿದ್ದೀವಿ. ಊಟಕ್ಕೆ ಅನ್ಕೊಂಬೇಡ್ರಿ, ಕೇಕು ಜೊತೆ ಕುಯ್ತೀವಿ, ಆಮೇಲೆ ಊಟ. ಸ್ವಲ್ಪ ತೋರಿಸ್ತೀರಮ್ಮ. ಹುಡುಕ್ತಿದ್ರೊಳಗೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಡೆಕೋರೇಷನ್ಸ್ ಎಲ್ಲ ಮನೆಯಲ್ಲಿ. ಪ್ರವೀಣ್ ಅಂತ ನಮ್ಮ ಬರ್ತಡೇ ಬಾಯ್ ಬಂದಿದ್ದಾರೆ, ತೋರ್ಸಮ್ಮ. ಹ್ಯಾಪಿ ಬರ್ತ್ಡೇ ಪ್ರವೀಣ್. ಬರ್ತಡೇ ಇದೆ, ಮದುವೆಗೂ ವಿಶ್ ಮಾಡೋದಾಯ್ತು, ಬರ್ತಡೇಗೂ ವಿಶ್ ಮಾಡೋದಾಯ್ತು. ಇವತ್ತು ಫುಲ್ ಅಡಿಗೆ ತೋರ್ಸೋ ಒಂದ್ಸಲಿ. ಅಡಿಗೆಯಲ್ಲಿ ಇದೆಯಾ? ಅಡಿಗೆ ಬಂದಿರೋದು ಆ ಕಡೆನಾ? ಎಲ್ಲಿದೆಯಮ್ಮ? ಫ್ರೆಂಡ್ಸ್ ನೋಡಿ, ಒಳ್ಳೆ ಬಿರಿಯಾನಿ ತರಿಸಿದ್ದಾನೆ. ಇದಕ್ಕೆ ಬಂದಿರೋದು ನಾವು. ಫುಲ್ ಪಾರ್ಟಿ ಇವತ್ತು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236. ಇವತ್ತು ನನ್ನ ಫ್ರೆಂಡ್ ಪ್ರವೀಣ್ ಅವ್ರದ್ದು ಹುಟ್ಟಿದಬ್ಬ ಇದೆ. ಅವನಿಲ್ಲೇ ಮಾಡಿ ಮೇಲೆ ಹೋಗಿದ್ದಾನೆ. ಆ ಇಂಟ್ರಡಕ್ಷನ್ ಚೇತನ್ ಕೊಟ್ಟಿದ್ದಾನೆ. ನೀವೆಲ್ಲ ಎಕ್ಸ್ಪ್ರೆಷನ್ ನಾನು ಕೊಡ್ತಾ ಇದ್ದೆ. ನನ್ನ ಫ್ರೆಂಡ್ ಚೇತನ್ ಕೊಟ್ಟಿದ್ದಾನೆ ಇವತ್ತು. ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹುಡುಗಿ ಬಂದು ಹೊಡೋಗ್ತಾ ಇದೆ ಯಾವಾಗಿಂದ. ನಾಚಿಕೆ, ಕ್ಯಾಮ್ರಾ ಅಂದರೆ ಸ್ವಲ್ಪ ನಾಚಿಕೆ ಅನ್ಸುತ್ತೆ. ಡೈಲಾಗ್ ಹೊಡಿಯಮ್ಮ. ಅಡಿಕೆ ಕವರ್ ನೆಟ್ಬಿಟ್ಟು ಮೇಲೆ ಅಡಿಕೆ ಮುಂದೆ ಕವರ್ Happy birthday to you. 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 Happy birthday to you, dear Praveen. Happy birthday to you. May God bless you. May God bless you. May God bless you, dear Praveen. Happy birthday to you. ವೆಡ್ಡಿಂಗ್ ಮಾಡಿ ಇಲ್ಲ, ಕೈ ಒರೆಸ್ಕೊಳ್ಳಿ. ಬಟ್ಟೆ ಕೂಡ ಅವ್ರಿಗೆ ಓಪನ್ ಮಾಡ್ಬೇಕು. ಸುರಿತಾ ಅದು ಬೈ ಇದು ವಾಯ್ಸಲ್ಲಿ ಇಟ್ಟು ನಾನು ತಿಳಿಸ್ತೀನಿ. ಅಲ್ಲಿ ನೋಡಿ, ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ. ಅಲ್ಲಿ ನೋಡ್ರಿ, ನೋಡ್ತಿದ್ದೀರಾ? ಬಟ್ಟೆ ನೀನು ತಿನ್ಸೋ. ಮಾಡ್ರಿ. ಕ್ಯಾಮ್ರಾ ಮಾಡಿದ್ದಾರೆ. ಅಲ್ಲಿ ಓಪನ್ ಮಾಡ್ಕೊಂಡು ಹೆಂಡತಿ ಗಿಫ್ಟ್ ಕೊಡ್ತಾಳೆ, ಅದಕ್ಕೆ ಓಪನ್ ಮಾಡ್ತಾ ಇದ್ದೇನೆ.
ಮತ್ತೆ ನಾವು ಊಟ ಕಟ್ಕೊಂಡು ಹೋಗಿ ಬಾಕ್ಸು. ಏನದು ಬಾಂಬ್ಗೆ ಬೈತೆ ನಾವು ದೂರ ಇದೆ. ನೀಟತ್ತೆಗೆಮ್ಮ ಓಪನ್ ಮಾಡು. ಓ ಶರ್ಟ್ ಫೋನು ಹೊಸ ಫೋನು ಜೋಳ ಚಪ್ಪಲ್ ತಿಂಡಿ. ಯಾವ್ದದು ಹಂಗೆ ಹಿಂದೆ ತೋರ್ಸು. ವಿವೋ ಫೋನ್ ಹೆಸರೇನ? ವಿವೋದಲ್ಲೇ ಅದು ತೋರಿಸಿ ನೋಡ್ರಿ. ನಾನ್ ಇದೆ ಇದು. ಆಗಿರುತ್ತೆ ನೋಡ್ರಿ ಆನ್ ಮಾಡ್ತಾ ಇದ್ದೀನಿ ನಾನೇ. 5G ವಿವೋ 5G ನೋಡ ಅದು ಶರ್ಟ್ ಶರ್ಟ್ ಒಂದ್ಸಲ ಹಾಕೊಂಡಿರುತ್ತೋ ಚೆನ್ನಾಗಿದೆ. ಎಷ್ಟಾಯ್ತು? ನೋಡೋಣ ಸ್ಟಾರ್ಟಿಂಗ್ ಎಷ್ಟು ಗ್ರಿಫ್ಟ್ ಬರ್ತಾ ಇದಾವಲ್ಲ ಹೊಸದು. ಹೊಸ ಮದುವೆ, ಹೊಸ ಫೋನು. ಹೊಸ ಕೇಕ್ ಎಲ್ಲ ಹೊಸದು. ಫ್ರೆಂಡ್ಸ್ ಪ್ರವೀಣನ್ ಬರ್ತಡೆಗೆ ಕೇಕ್ ಕೊಟ್ಟಿದ್ದೇನೆ. ಕೇಕ್ ತಿಂತಾ ಇದ್ದೀವಿ. ಭಾಳ ಸ್ವೀಟ್ ಇದೆ, ತುಂಬ ಕೋಲ್ಡ್ ಇದೆ. ವೆದರ್ ಅಲ್ಲ ಇದು ಐಸ್ ಕ್ರೀಮ್ ಅಲ್ಲ ಕೇಕ್ ಹೇಳ. ಅಂದ್ರೆ ಅವನಿಗೆ ತಿನ್ಸಲ್ಲ ಇನ್ನೂ ನಾವೇ ತಿಂತಾ ಇದ್ದೀವಿ. ಅವನು ಸಿಗ್ತಾ ಇಲ್ಲ ನಮಗೆ ಆ ಕಡೆ ಕಡೆ ಓಡಾಡ್ತೀವಿ. ನಾವು ತಿಂದಾದ್ಮೇಲೆ ಅವನಿಗೆ ತಿಳಿಸ್ತಾರೆ. ಸಿಗ್ದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಗೆಳೆಯನಿಗೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರವೀಣ. ಫ್ರೆಂಡ್ಸ್ ಈಗ ನಮಗೆ ಒಂದು ಪ್ರವೀಣ ಬರ್ತ್ಡೇ ಬಾಯಿ ಸಪ್ರೇಟಾಗಿ ಒಂದು ವೆಕೇಶನ್ ಹಾಕ್ಕೊಟ್ಟಿದ್ದಾನೆ. ಒಂದು ಮೇಲ್ಗಡೆ ಮಹಡಿಯಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ನೋಡ್ರಿ ಆಗಡೆ ನನ್ನ ಫ್ರೆಂಡು ಊಟ ಮಾಡ್ತಾ ಇದ್ದಾನೆ, ಬಾರಿಸ್ತಾ ಇದ್ದಾನೆ. ನೋಡಿ ಯಾವ ಥರ ಇದೆ. ನಮ್ಮಿಬ್ಬರಿಗೆ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾನೆ. ಬರ್ತಾನೀಗ ಬರ್ತ್ಡೇ ಬಾಯ್ ಬರ್ತಾನೀಗ. ಸಿತು ನಮ್ಮ ಕೈಲಿ ಹೊಟ್ಟೆ ಹಸ್ಕೊಂಡು ಇರೋಕೆ ಆಗಲ್ಲಪ್ಪ. ಕೈ ಹೊಟ್ಟೆ ಹಸ್ಕೊಂಡಿರೋ ಕಾಲಕ್ಕೆ ಆಯ್ತು ನಾವು ಊಟ ಮಾಡಿಬಿಡೋಣ. ನೋಡಿ ನೋಡಿ ಬರ್ತಡೇ ಬಾಯ್ ಬಂದ. ಬಾರೋ 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 ವ್ಯವಸ್ಥೆ ಮಾಡ್ಕೊಂಡ್ ಬಂದ. ಮೊಸರು ಬಜ್ಜಿ. ಕ್ಯಾರೆಟ್ ಅಲ್ವಾ? ಏನೋ ಬಜ್ಜಿ ಇದು? ಕ್ಯಾರೆಟ್ ಅಲ್ವಾನಾ? ಹಾಂ ಹಾಂ. ಅಪ್ಪಿ ಬಾರೋ. ಬರ್ತೀರಿ? ಹಾಂ ಸರಿ ಸರಿ. ಎಲ್ಲರಿಗೆ ಮಾತುಗಳು ಬರ್ತಾನೆ ಇರ್ತಾರೆ ಪಟ ಪಟ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ. ಒಳ್ಳೆ ಊಟ ಪಾರ್ಟಿ ಮಾಡ್ತಿದ್ಯಾ. ಇದು ಏನೋ ಒಂದು ಗಿಫ್ಟ್ ಕೊಡೋ ಅವನಿಗೆ. ಗಿಫ್ಟ್ ಕೊಡೋ ಟೈಮಿಲ್ಲ. ಈಗ ಒಂದು ಒಳ್ಳೆ ಹಲ್ವಾ ಮಾಡಿದ್ದಾರೆ, ಸಖತ್ತಾಗಿದೆ. ಯಾವ ಜೀವನ ಪೂರ್ತಿ ಹಲ್ವಾ ಥರನೇ ಇದೆ. ಯಾವ ಇಲ್ಲಿ ಮಾಡಿದಾರ ಹಲ್ವಾ ಕೊಡ್ತಾ ಇದ್ದಾರಲ್ವ ಹಾಗೆ ಸಕ್ಕತ್ತಾಗಿದೆ. ತಿನ್ ನೋಡಮ್ಮ. ಇದು ನೋಡ್ದೆ ಕಣ. ನೀನು ಮಾಡಿದ್ದೇನಾ? ನಮ್ಮ ಮನೆಯವರು. ಅದೇ ಅನ್ಕೊಂಡೆ ನೀನೇ ಮಾಡಕ್ ಬರಲ್ಲ, ಹಲ್ವಾ ಹೆಂಗ್ ಮಾಡ್ತೀಯ ಅಂತ. ಫ್ರೆಂಡ್ಸ್ ನಾವು ರೀಲ್ಸ್ ಎಲ್ಲ ಮಾಡ್ತೀವಿ ಜಾಸ್ತಿ. ಅದರಲ್ಲಿ ಆಲ್ಮೋಸ್ಟು ಕಿರಣ ಅಂತ ತುಂಬ ನಮಗೆ ಸಪೋರ್ಟ್ ಮಾಡ್ತಾನೆ. ವಿಡಿಯೋ ಮಾಡೋದಕ್ಕೆ ಎಲ್ಲ ಏನೇ ಬ್ಯುಸಿ ಇದ್ರು, ಏನೇ ತೊಂದರೆ ಇದ್ರು ನಮ್ಮ ಜೊತೆ ಬಂದು ಹಂದಿ ಥರ ಮಲಗಿದ್ರು, ಹೆಂಗೆ ಇದ್ರು ಬಂದ್ಬಿಟ್ಟು ನಮಗೆ ತುಂಬ ಸಪೋರ್ಟ್ ಮಾಡ್ತಾನೆ. ನಮಗೆಲ್ಲ ರೀಲ್ಸ್ಗಳಿಗೂ ತುಂಬ ಕ್ಯಾಮ್ರಾಮನ್ ಅವನೇ, ವಿಡಿಯೋ ಮಾಡ್ತಾನೆ. ಅವನಿಗೂ ನಿಮಗೆ ಈ ವಿಡಿಯೋ ಮೂಲಕ ಅವನಿಗೂ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಇನ್ನೊಂದು ಹೇಳ. ಸಂಡೇ ಆದರೆ ಮಧ್ಯಾಹ್ನ ಚಿಕನ್ ಮಾಡಿರ್ತಾರೆ, ಸರ್ರಾಗಿ ತಿಂದ್ಬಿಡ್ತಾನೆ, ಹೊರಗಡೆ ಮಲ್ಕೊಂಡಿರ್ತಾನೆ. ನಾನು ಹೋಗಿ 4 ಜನ ಕರ್ಕೊಂಡೋಗಿ ಎಬ್ಬರಿಸ್ಬೇಕು. ನಿನಗೆ ಎಬ್ಬರಿಸಿ ಒದ್ದಾಡಿ ಮುಖ ತೋರಿಸಿ ಕರ್ಕೊಂಡೋಗಿ ವಿಡಿಯೋ ಮಾಡಿಸ್ಕೊಂತೀವಿ. ಆದರೆ ಎಷ್ಟೇ ಮಲಗಿದ್ರು ಎದ್ದು ಬಂದು ವಿಡಿಯೋ ಮಾಡ್ತಾನೆ. ಅದಕ್ಕೂ ನಾವು ಬೇಷ್ ಅಂತ ಮುಖವನ್ನು ನಾವು ತೊಳಸ್ಕೊಂಡು ಕರ್ಕೊಂಬರ್ತೀವಿ ಅಷ್ಟೇ. ಮುಖ ಅವನಿಗೆ ತೊಳೆಯೋಕ್ಕಾಗಲ್ಲ.
ಅಷ್ಟು ನಿದ್ದೆಲಿ ಇರ್ತಾನೆ. ಮುಖ ತೊಳ್ಕೊಂಡು ನಾವು ಕರ್ಕೊಂಡ್ಬರ್ತೀವಿ. ಇನ್ನೊಂದು ಫ್ರೆಂಡ್ಸ್, ಯಾಕೆ ಇಷ್ಟೊತ್ತರ ಅವ್ನು ಮಾತಾಡ್ತಿಲ್ಲ ಅಂದರೆ ಪಾಪ ಅವನಿಗೆ ಮಾತಾಡೋದಕ್ಕೆ ಬರಲ್ಲ. ಆದರೆ ಯಾರಿಗಾದರೂ ಚಿಕ್ಕ ವಯಸ್ಸಿಂದ ಅವನಿಗೆ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಈಗ ಸ್ವಲ್ಪ ಮಾತಾಡ್ತಾನೆ, ಸ್ವಲ್ಪ ಕಿವಿನೂ ಅಷ್ಟು ಕೇಳಿಸಲ್ಲ. ಆದ್ರೂ ತುಂಬ ಆ ಥರ ಏನಲ್ಲ, ಸ್ವಲ್ಪ ಅಷ್ಟೇ. ಅಂದರೆ ತುಂಬಾ ಅಂದರೆ ಮನೆ ಹಾಳೆಲ್ಲ ಮಾಡ್ತಾನೆ, ಅದೆಲ್ಲ ಇದೆ. ಮನೆಯಾಳ ಬುದ್ಧಿ ಎಲ್ಲ ಮಾಡ್ತಾನೆ, ಯಾರ್ದಾರ ಜೀವನನೂ ಹಾಳು ಮಾಡ್ತಾನೆ. ಅದೆಲ್ಲ ಮಾಡ್ತಾನೆ. ಒಳ್ಳೆ ಇದ್ದಿದ್ದು, ಒಳ್ಳೆ ಹುಡುಗ. ತುಂಬ ಒಳ್ಳೆ ಬುದ್ಧಿ ಇದೆ ಅವನಿಗೆ. ಅದೊಂದು ಖುಷಿ ನಮಗೆ, ನಮ್ಮ ಜೊತೆ ಈ ಥರ ಒಬ್ಬ ಹುಡುಗ ಇದ್ದಾನೆ ಅನ್ನೋದು, ಅದೊಂದು ನಮಗೆ ತುಂಬ ಖುಷಿ. ಏನಾ ಹೇಳೋಣ? ನಮ್ಮ ಕಲರೇ ಇದ್ದಾನೆ ಸೇಮ್, ಎಲ್ಲ ಮೂರ್ದೆ ಎಲ್ಲ ಒಂದೇ ಕಲರ್ ಇರೋದು, ನಾವು ಒಂದೇ ಬ್ಯಾಚ್. ಕಲರ್ ಎಲ್ಲ ಒಂದೇ, ಡೌಟ್ ಇಲ್ಲ. ಎಲ್ಲ ಅಂದ್ರೆ ಎಲ್ಲ ಒಂದೊಂದು ಪದ ಮಾತಾಡ್ತಾನೆ. ಏನಂದ್ರೆ ನಮ್ಮ ಥರ ಕಂಟಿನ್ಯೂಸ್ ಆಗಿ ಈ ಥರ ಮಾತಾಡೋಕೆ ಬರಲ್ಲ. ಅಂದರೆ ಬೇರೆ ದೇಶದ್ದು ಮಾತದು, ಇಲ್ಲಿಂದಲ್ಲ, ಬೇರೆ ದೇಶದ ಕೊರಿಯಾ ಸೈಡಿಂದ ಮಾತದು. ನಮಗೆ ನೋಡಿ ಪಾಪ, ನಮ್ಮ ವಿಡಿಯೋ ಮಾಡ್ಬೇಕಾದ್ರೆ ಈಗ ಬರ್ತಡೇ ಬಾಯಿ ನಮ್ಮ ಪ್ರವೀಣ್ ಅವರೇ ವಿಡಿಯೋ ಮಾಡ್ತಾ ಇದ್ದಾನೆ. ಅವನಿಗೊಂದು ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನೀರು ಬಟ್ಟೆ ಕೊಡು ಥ್ಯಾಂಕ್ಸ್ ಅಪ್ಪಾಜಿ. ನಮ್ಮ ಕಡೆಯಿಂದ. ಇನ್ನೊಂದು ಇವತ್ತು ಇದೇ ನನ್ನ ಹತ್ರ ಇರೋದು. ಇನ್ನೊಂದು ತಪ್ಪು ತಿಳ್ಕೊಂಬಿಟ್ರೆ ದಯವಿಟ್ಟು, ಇದು ಲೊಕೇಶನ್ನು ಇವೆಲ್ಲ ನೋಡಿದ್ರೆ ಒಂಥರ ಎಣ್ಣೆ ಪಟ್ಟಿ ಮಟ್ಟಿರೋ ಥರ ಇದೆ ಅಂತ. ಇದೇನೂ ಅಲ್ಲ, ಹೊರಗಡೆ ತುಂಬ ಸೆಕೆ ಆಗ್ತಿತ್ತಲ್ಲ, ಹಾಗಾಗಿ ಸ್ವಲ್ಪ ಲೈಟ್ ಡಿಮ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅವನೇ ನಮ್ಮ ಪ್ರವೀಣನೇ ಚೆನ್ನಾಗಿ ಈ ಥರ ಮಾಡಿ ಲೊಕೇಶನ್ ರೆಡಿ ಮಾಡಿ ಈ ಥರ ಮಾಡ್ತಾ ಇರೋದನ್ನು ನೋಡಿ. ಇದು ಯಾವ ಥರ ಇದೆ ವಾತಾವರಣ, ಅವನೇ ರೆಡಿ ಮಾಡಿರೋದು. ಎಲ್ಲ ಮಾತಾಡೋಣ ನೋಡಿ, ಆರಾಮ ಮಾತು ಎಷ್ಟೆಲ್ಲ ಮಾತಾಡ್ತಾನೆ, ಮಾತು ಬಂಗಾರದಂಗ್ ಮುತ್ತು ಅವನು ಮಾತಾಡ್ತಾನೆ. ಊಟ ಏನು ಅಂತ ಹೇಳ್ತೀನಿ. ಗೀ ರೈಸಿಗೆ ಚಿಕನ್ ಸಾಂಬಾರು, ಚಿಕನ್ ಡ್ರೈ, ಚಿಕನ್ ಸಾಂಬಾರು ಎರಡೂ ಆಗುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ, ಅದ್ರ ಜೊತೆಗೆ ಸ್ವಲ್ಪ ದಾಲು, ಅದಾದ್ಮೇಲೆ ಕ್ಯಾರೆಟ್ ಹಲ್ವಾ. ಇದಿಷ್ಟು ಕಾಂಬಿನೇಷನ್ ಇದೆ ನೋಡಿ ಊಟದಲ್ಲಿ. ತುಂಬ ಅದ್ಭುತವಾಗಿ ಊಟ ಮಾಡಿಸಿದ್ದಾನೆ ಪ್ರವೀಣ. ಕ್ಯಾರೆಟ್ ಹಲ್ವಾ ತಿಂತಾ ಇದ್ದಾನೆ. ಇದು ಪ್ಲೀಸ್ ಕಲೆಕ್ಟಿವ್ ಟಿಕೆಟ್. ಮತ್ತು ಟಿಕೆಟ್ ಹೋಗ ಪ್ಲಾಟ್ಫಾರ್ಮ್ ನಿಂತ್ಕೊಂಡ್ಬಿಟ್ಟಿದ್ದು. ಅಲ್ಲಿ ಇತ್ತಾ ಪ್ಲಾಟ್ಫಾರ್ಮ್ ಟಿಕೆಟ್? ಹೌದಾ? ಎಷ್ಟೊತ್ತಿಗೆ? ಬರ್ತಡೇ ಬಾಯ್ ಪ್ರವೀಣಂದು ಬರ್ತಡೇ ಮುಗಿಸ್ಕೊಂಡು ಊಟ ಮಾಡಿ ಈಗ ನೇರವಾಗಿ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಯಾಕಂದರೆ ನನ್ನ ಫ್ರೆಂಡು ಚೇತನ್ ಅವರು ಟ್ರೈನಿಂಗಿಗೆ ಹೋಗ್ತಾ ಇದ್ದಾರೆ. ಈಗ ಶೋರೂಮಲ್ಲಿ ಕೆಲಸ ಮಾಡ್ತಾನೆ, ಹಂಗಾಗಿ ಅಲ್ಲಿ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಈಗ ಬೆಂಗಳೂರಿಗೆ. ಅದಕ್ಕೆ ಕಳಿಸ್ಕೊಡೋಕೆ ನಾನು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ, ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. ಹೇಳ್ತೀನಿ ಎಲ್ಲರಿಗೂ ಟಾಟಾ. ಇನ್ನು ನೆಕ್ಸ್ಟ್ ಶನಿವಾರನೇ ಸಿಗೋದು, ಮತ್ತೆ ಅವಾಗಲೇ ಶನಿವಾರ, ಮತ್ತೆ ಅವಾಗಲೇ ಅವಾಗ ನಮ್ಮ ಅವಳಿ ಅವಾಗ ಮತ್ತೆ ಸಿಗ್ತಾನೆ ನನ್ನ ಜೊತೆ ಬ್ಲಾಗ್ ಮಾಡೋದಕ್ಕೆ, ಬ್ಲಾಗು ರೀಲ್ಸು ಎಲ್ಲ ಮಾಡೋದಕ್ಕೆ ಸಿಗ್ತಾನೆ. ಹುಷಾರಾಗೆ ಕಳಿಸ್ಕೊಡ್ಬೇಕೀಗ. ನೋಡ್ತಾ ಇದ್ದೀರ ಈಗ ಸ್ಟೇಷನಲ್ಲಿ, ರೈಲ್ವೆ ಸ್ಟೇಷನಲ್ಲಿ 11 ಗಂಟೆ ರೈಲ್ವೆ ಸ್ಟೇಷನ್ನು, 11 ಗಂಟೆ ರೈಲು ಗಾಡಿ. ಯಶವಂತಪುರ ಅಲ್ಲ ಇದು? ಯಶವಂತಪುರ ಕೇಳಿತಾನೆ. ಯಶವಂತಪುರದಿಂದ ಅಲ್ಲಿಂದ ಬಸ್ಸಿಗೆ ಹೋಗ್ತಾನೆ, ಬಸ್ಸು ಇಲ್ಲ ಆಟೋಕ್ಕೆ ಹೋಗ್ತಾನೆ. ನೋಡ್ತಾ ಇದ್ದೀರಾ ಈಗ ಗಾಡಿ. ಈಗ ನನ್ನ ಫ್ರೆಂಡು ಚೇತನ್ನ ಬಿಟ್ಟು ಟ್ರೈನ್ ನೋಡ್ತಾ ಇದ್ದೀರಾ ಈಗ ನೀವು. ಅವ್ನು ಬಿಟ್ಟು ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತ
ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ನವೀನ್ ಕ್ರಿಯೇಷನ್ 236ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.